ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ನಿನ್ನೆಯಷ್ಟೇ ಬಿಡುಗಡೆಯಾದ ದ ರೈಸ್ ಆಫ್ ಅಶೋಕ ಒಂದು ಅತ್ಯುತ್ತಮ ಚಿತ್ರ, ಈ ವರ್ಷದ ಅತ್ಯುತ್ತಮ ಚಿತ್ರ ಅಂತ ಹೇಳ್ಬೋದು. ಯಾಕಂದರೆ ಸಮಾಜದಲ್ಲಿ ಇರುವಂಥ ಜಾತಿ ವ್ಯವಸ್ಥೆಯ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಊರಿನಲ್ಲಿ ನಡೆಯುವಂಥ ಮೇಲ್ಜಾತಿ ಕೀಳು ಜಾತಿ ವ್ಯವಸ್ಥೆಯ ಬಗ್ಗೆಯನ್ನು ಕೂಡ ನಾವು ನೋಡ್ಬೋದು. ಹಾಗಾಗಿ ಈ ಸಮಾಜದಿಂದ ಜಾತಿ ವ್ಯವಸ್ಥೆಯನ್ನು ಹೋಗಬೇಕು ಅಂದರೆ ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡ್ಕೋಬೇಕು ಅನ್ನೋದು ಈ ಚಿತ್ರದ ಒಂದು ಹೈಲೈಟ್. ಸತೀಶ್ ನೀನಾಸಂ ಅವರ ಒಂದು ಕೆರಿಯರ್ಗೆ ಒಂದು ಬಿಗ್ ಬ್ಲಾಕ್ ಬಸ್ಟರ್ ಚಿತ್ರ, ಹೈಲೈಟ್ ಚಿತ್ರ ಅಂತಲೇ ಹೇಳ್ಬೋದು. ಸಪ್ತಮಿ ಗೌಡ ಅವರು ಹೀರೋಯಿನ್ ಆಗಿ ನಟನೆಯನ್ನು ಮಾಡಿದ್ದಾರೆ. ಹಾಗಾಗಿ ದ ರೈಸ್ ಆಫ್ ಅಶೋಕ ಸಮಾಜದ ಕೆಳವರ್ಗದ ಜನರ ನೋವು, ನಲಿವು, ದುಃಖ ಮತ್ತು ಅವರು ಅನುಭವಿಸುವಂಥ ಕಷ್ಟಗಳನ್ನು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಹಾಗಾಗಿ ಯಾರು ಈ ಸಿನಿಮಾನ ನೋಡಿಲ್ಲ, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಸತೀಶ್ ನೀನಾಸಂ ಅವರ ಒಂದು ಉತ್ತಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಸಮಾಜಕ್ಕೆ ಸಂದೇಶ ನೀಡುವಂಥ ಚಿತ್ರವನ್ನು ಎಲ್ಲ ನಟರು ಮಾಡಬೇಕು. ಸೊ ಈ ಸಮಾಜದಲ್ಲಿ ಏನೇನು ಕೆಟ್ಟದ್ದಿದೆಯೋ ಅದರ ಬಗ್ಗೆ ಸಮಾಜಕ್ಕೆ ತೋರಿಸಿ ಅದನ್ನು ಒಳ್ಳೆಯದನ್ನು ಫಾಲೋ ಮಾಡೋ ರೀತಿಯಲ್ಲಿ ನಮ್ಮ ಈಗಿನ ಕಾಲದ ಹೀರೋಗಳು ಮಾದರಿಯಾಗಿ ಈ ರೀತಿಯ ಸಿನಿಮಾಗಳನ್ನು ಮಾಡಬೇಕು. ಹಾಗಾಗಿ ದ ರೈಸ್ ಆಫ್ ಅಶೋಕ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡುವ ಚಿತ್ರ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.